Hey guys, welcome back to my channel. So ಇವತ್ತು Wednesday ಟೈಮ್ 1:30 ಆಗಿದೆ. ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಿದ್ದೀನಿ. ಸೊ ಯೂಶಲಿ ಗೊತ್ತಿರುತ್ತೆ ಎವ್ರಿ ಮಂತ್ ಪೀರಿಯಡ್ಸ್ ಅಂತೂ ಹಾಗೆ ಹಾಕ್ತಿವಿ ಹೆಣ್ಮಕ್ಳು. ಕೆಲವರಿಗೆ ಪೇನ್ ಕಮ್ಮಿ ಇರುತ್ತೆ, ಕೆಲವರಿಗೆ ಪೇನ್ ಜಾಸ್ತಿ ಇರುತ್ತೆ, ಕೆಲವರು ತಡ್ಕೋತಾರೆ, ಕೆಲವರು ತಡ್ಕೊಳ್ಳಲ್ಲ. ಸೊ ಕಂಪ್ಲೀಟ್ ಆಗಿ ಒಂದು ಹೆಣ್ಮಕ್ಳಿಂದ ಇನ್ನೊಂದು ಹೆಣ್ಮಕ್ಳಿಗೆ ಡಿಫರ್ ಆಗತ್ತೆ ಅದು. ಸೊ ಕೆಲವರು ಏನ್ ಮಾಡ್ತಾರೆ, ಆ ಪೇನ್ ತಡೆಯಕ್ಕಾಗ್ದಲೆ ಎಕ್ಸ್ಟರ್ನಲ್ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಈ ತರ ಎಲ್ಲ ಆಗತ್ತೆ. ಸೊ ನಾನು ಇವತ್ತಿನ ವ್ಲಾಗ್ ಅಲ್ಲಿ ಸೊ ಆ ತರ ಏನು ಟ್ಯಾಬ್ಲೆಟ್ಸ್ ತಗೊಳ್ದೇನೆ ಮನೆಯಲ್ಲೇ ಈಸಿಯಾಗಿ ಕೆಲವೊಂದು ನ್ಯಾಚುರಲ್ ವೇಸ್ ಇಂದ ಆ ಪೇನ್ ನ ಹೇಗೆ ಕಮ್ಮಿ ಮಾಡೋದು ಅಂತ ನಾನು ನಿಮ್ಗೆ ಟಿಪ್ಸ್ ಗಳನ್ನ ಕೂಡ ಶೇರ್ ಮಾಡ್ತೀನಿ. ಸೊ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ, ಸಮ್ ಯೂಸ್ಫುಲ್ ಟಿಪ್ಸ್ ಎಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಪಾಪುಗೆ ಕೆಲವೊಂದು ಸಮ್ಮರ್ ಡ್ರೆಸ್ಸಸ್ ತಗೋಬೇಕಿತ್ತು ಅಂತ. ಸೊ ಲಾಸ್ಟ್ ಟೈಮ್ ಹೋಲಿ ಹಬ್ಬದ್ದು ಹೋಗಿದ್ದೆ, ಆ ಸೇಟು ಅಂಗಡಿ ಕ್ಲೋಸ್ ಮಾಡ್ಬಿಟ್ಟಿದ್ರು. ಸೊ ತಗೊಳಕ್ ಆಗಿರ್ಲಿಲ್ಲ. ಇವತ್ತು ಹೋಗಿ ತಗೊಂಡ್ ಬಂದೆ. ನಾನು ಕಂಪ್ಲೀಟ್ ಆಗಿ ಏನ್ ವಿಡಿಯೋ ಮಾಡಿಲ್ಲ ಅದು ಶಾಪ್, ಯಾಕಂದ್ರೆ ಚಿಕ್ಕ ಅಂಗಡಿನೇ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಒಬ್ಳೆ ಬೇರೆ ಹೋಗಿದೆ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ ಗಳನ್ನ ಮಾತ್ರ ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಆ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಸೊ ಆಮೇಲೆ ಏನೇನಿದೆ ಅಂತ ತೋರಿಸ್ತೀನಿ. ಈಗ ಏನೇನ್ ಐಟಮ್ಸ್ ತಗೊಂಡ್ ಬಂದೆ ಅಂತ ತೋರಿಸ್ತೀನಿ. ಲಾಸ್ಟ್ ಟೈಮ್ ಮಾರ್ನಿಂಗ್ ತಗೊಂಡ್ಬರಕ್ ನನ್ನ ತಮ್ಮಂಗೆ ಶಾಪಿಂಗ್ ಹೋದಾದ್ರು ಕೆಲವೊಂದು ಬಟ್ಟೆ ಜುಡಿಯೋದಲ್ಲಿ ತಗೊಂಡ್ ಬಂದೆ. ಸೊ ಅದೆಲ್ಲ ಆಲ್ಮೋಸ್ಟ್ ಪ್ಯಾಕ್ ಮಾಡಿ ಇಟ್ಬಿಟ್ಟಿದೀನಿ, ಈಗ ತೆಗಿಯಕ್ ಹೋಗಲ್ಲ. ನೆಕ್ಸ್ಟ್ ಯಾವಾಗ್ಲಾದ್ರೂ ಒಳಗೆ ವೇರ್ ಮಾಡ್ದಾಗ ತೋರಿಸ್ತೀನಿ. ಇವತ್ತು ಏನೇನ್ ತಗೊಂಡ್ ಬಂದೆ ಪರ್ಟಿಕ್ಯುಲರ್ ಶಾಪ್ ಅಲ್ಲಿ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲ ಸಮ್ಮರ್ ಡ್ರೆಸ್ಸಸ್ ಏನೇ ತಗೊಂಡ್ ಬಂದಿರೋದು. ಸೊ ಫಸ್ಟ್ ಬಂದು ಈ ತರ ಫ್ರಾಕ್, 100% ಪ್ಯೂರ್ ಕಾಟನ್ ಇದು. ಸೊ ಮೇಲ್ಗಡೆ ಈ ತರ ಕಟ್ಟದ್ ಬರುತ್ತೆ. ಇದು ಒಂದು ಆಲ್ಮೋಸ್ಟ್ ಲೈಟ್ ಕಲರ್ಸ್ ಅಲ್ಲೇ ಎಲ್ಲ ತಗೊಂಡಿದ್ದೀನಿ. ಸೊ ಲೈಟ್ ಕಲರ್ಸ್ ಇದ್ದಷ್ಟು ಹೀಟ್ ಜಾಸ್ತಿ ಅಬ್ಸರ್ವ್ ಆಗಲ್ಲ ಅಂತ. ಸೊ ಫಸ್ಟ್ ಬಂದು ಇದು ಲೈಟ್ ಪಿಂಕ್ ಅಲ್ಲಿದೆ. ಸೊ ಇದೇ ತರದ್ರಲ್ಲೇನೆ ಇನ್ನೊಂದು ಒಂಥರ ಪೀಚ್ ಅಲ್ಲಿದೆ. ಇದು ಹಾರ್ಟ್ ಅಲ್ಲಿ ಡಿಸೈನ್ ಇದೆ, ಅದು ಸ್ವಲ್ಪ ಏನೋ ಡಿಸೈನ್ ಇದೆ. ಸೊ ಇದು ಒಂದು. ನೆಕ್ಸ್ಟ್ ಬಂದು ಸುಮ್ನೆ ಒಳಗೆ ಶಾರ್ಟ್ಸ್ ಗಳು ಹಾಕಿದಾಗ ಮೇಲ್ಗಡೆ ಹಾಕಕ್ಕೆ ಬೇಕಿತ್ತು. ಸೊ ಈ ತರ ತುಂಬಾ ಸಿಂಪಲ್ ಆಗೂ ಇರುತ್ತೆ, ಬೇಸಿಗೆಗೂ ಒಳಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಒಂದು. ಅದರಲ್ಲೇನೆ 3 ಕಲರ್ಸ್ ತಗೊಂಡಿದ್ದೀನಿ. ಇದು ಒಂದು, ಇದು ಒಂದು, ಈ ಕಲರ್ ಒಂದು, ನೆಕ್ಸ್ಟ್ ಈ ಕಲರ್ ಒಂದು. ಸೊ ಇಷ್ಟು. ನೆಕ್ಸ್ಟ್ ಆದ್ಮೇಲೆ ಒಂದು ಡ್ರೆಸ್ ಏನು ತಗೊಂಡೆ, ಅಂದ್ರೆ ಈ ತರ ಬರುತ್ತೆ. ಇದು ಟಾಪ್ ಬರುತ್ತೆ, ಅದಕ್ಕೆ ಇದು ಶಾರ್ಟ್ಸ್ ಕೊಟ್ಟಿರ್ತಾರೆ. ಸೊ ಶಾರ್ಟ್ಸ್ ಇದಕ್ಕೆ ಅಂತಲ್ಲ, ಬೇರೆದಕ್ಕೂ ಎಲ್ಲ ವೇರ್ ಮಾಡ್ಬೋದು. ಸೊ ಇದು ಒಂದು ಸೆಟ್. ನೆಕ್ಸ್ಟ್ ಬಂದು ಇದು ಒಂದು ಫ್ರಾಕ್, ಫುಲ್ ಎಕ್ಸ್ಪ್ಯಾಂಡ್ ಇದೆ ಇದು. ಸೊ ಇದು ಅಷ್ಟೇ, ಇದಕ್ಕೆ ಶಾರ್ಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ತರ, ಇದು ಇವತ್ತು ತಗೊಂಡ್ ಬಂದಿದ್ದಲ್ಲ, ಲಾಸ್ಟ್ ಟೈಮ್ ಹೋದಾಗ ತಗೊಂಡ್ ಬಂದಿದ್ದು. ಸೊ ಈ ತರ ಶಾರ್ಟ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ಇದರಲ್ಲಿ ಆಲ್ಮೋಸ್ಟ್ ಒಂದು 6 ಕಲರ್ಸ್ ತಗೊಂಡ್ ಬಂದಿದ್ದೀನಿ. ಇಲ್ಲಿಲ್ಲ, ಎಲ್ಲ ಅಲ್ಲಿದೆ. ಸೊ ಅದಕ್ಕೆ ಸಿಂಪಲ್ ಒಂದು ಎಕ್ಸಾಂಪಲ್ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಸಮ್ಮರ್ಗೆಲ್ಲ ಈ ತರ ಅದೊಂದು ಟಾಪ್ ಹಾಕ್ಬಿಟ್ಟು ಈ ತರ ಶಾರ್ಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಅವಳಿಗೂ ಅಷ್ಟೇ ಆರಾಮ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ಐಟಮ್ಸ್ ನ ನಾನು ಇವತ್ತು ಪರ್ಚೇಸ್ ಮಾಡಿದ್ದು. ಈಗ ಅವಳಿಗೆ ಬೆಳಿಗ್ಗೆ ತಿಂಡಿ ತಿಂದಿದ್ಲು, ಅಮ್ಮ ಗೋಧಿ ದೋಸೆ ಮಾಡಿದ್ರು. ಸೊ ತಿಂಡಿ ಎಲ್ಲ ಆಗಿತ್ತು. ಈಗ ಅವಳಿಗೆ ಇನ್ನೇನು ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು, ತಲೆಗೆ ಎಣ್ಣೆ ಹಚ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಸರಿ ಮಾಡಿಟ್ಟಿದ್ದೀನಿ ಹಾರಕ್ಕೆ ಅಂತ. ಸರಿ ತಿನ್ಸ್ಬಿಟ್ಟು ಅವಳಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿ ಮಲಗಿಸ್ಬೇಕು. ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಸಿಗ್ತೀನಿ. ಪಾಪುದು ಸ್ನಾನ ಆಯಿತು.
ಸ್ನಾನ ಮಾಡಿಸಿ ಕರ್ಕೊಂಬಂದೆ. ನೆಕ್ಸ್ಟ್ ಈಗ ಅವಳನ್ನ ರೆಡಿ ಮಾಡಬೇಕು. ಇದು ಇನ್ನೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವಳು ಮೈಗೆ ಏನು ಬೇಕಿದ್ರು ಮಾಡಿಸ್ಕೊತಾಳೆ, ಬಟ್ ಮುಖಕ್ಕೆ ಕ್ರೀಮ್ ಹಚ್ಚೋದಿರಲಿ, ಸೋಪ್ ಹಚ್ಚಿಸ್ಕೊಳ್ಳೋದಿರಲಿ, ಇದು ಯಾವುದೂ ಮಾಡಲ್ಲ. ಕುಣಿತಾ ಇರ್ತಾಳೆ ತಕ ಅಂತ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದಿದ್ರು. ಹಾಗಾಗಿ ಸ್ವಲ್ಪ ಯಾರಾದರೂ ಹಿಂಗೆ ಇಟ್ಕೊಂಡ್ರೆ ನಂಗೆ ಸ್ವಲ್ಪ ಕಮ್ಮಿ ಆಗುತ್ತೆ, ಇಲ್ಲ ಅಂದರೆ ಅವಳನ್ನ ಹಿಡ್ಕೊಳ್ಳೋ ಅಷ್ಟೊತ್ತಿಗೆ ನಂಗೆ ಸಾಕಾಗೋಗುತ್ತೆ. ಕ್ರೀಮ್ ಹಚ್ಚಿದ್ರೆ ಅದನ್ನ ಅಳಿಸೋ ಅಷ್ಟೊತ್ತಿಗೆ ಇನ್ನೊಂದು ಕಡೆ ಎಲ್ಲೋ ಓಡೋಗಿರ್ತಾಳೆ. ಹಣೆಗೆ ಹಚ್ಚಿಸ್ಕೊಳ್ಳಲ್ಲ, ಬಾಡಿ ಲೋಷನ್ ಒಂದು ಕೈಗೆ ಹಚ್ಚಿಸ್ಕೊಂಡ್ರೆ ಇನ್ನೊಂದು ಕೈಗೆ ಹಚ್ಚಿಸ್ಕೊಳ್ಳಲ್ಲ. ಬಟ್ಟೆ ಹಾಕೋದಂತೂ ಇನ್ನೂ ಹಿಂಸೆನೆ. ಬರ್ತಾ ಫುಲ್ ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ. ಕೈಗೆ ಸಿಗಲ್ಲ ಅಂತ ಹೇಳ್ತಾಳೆ. ರೆಡಿ ಮಾಡ್ಸೋಕ್ಕೆ ನನಗಂತೂ ಯಾರ್ದಾದ್ರೂ ಒಬ್ಬರು ಸಪೋರ್ಟ್ ಬೇಕೇ ಬೇಕು. ಒಬ್ಬಳೇ ಮಾಡಿಸ್ತೀನಿ ಅಂದರೆ ಮುಗೀತು ಕತೆ. ಸೊ ಹಾಕೋದು ಹಣೆ ಬೊಟ್ಟು ಹಚ್ಚಿದ್ರು ಅಷ್ಟೇ, ಆ ಪೌಡ್ರ್ ಹಚ್ಚೋ ಅಷ್ಟೊತ್ತಿಗೆ ಎಷ್ಟೊಂದು ಸಲ ಅಳಿಸ್ಕೊಂಬಿಟ್ಟಿರ್ತಾಳೆ, ಓಡೋಗ್ಬಿಟ್ಟಿರ್ತಾಳೆ. ಅವಳ ಹಿಡಿದು ನನಗೆ ಮೈಕೆ ನೋವಾಗಿರುತ್ತೆ, ಬಟ್ ಅವಳಿಗೆ ಏನೂ ಆಗಿರಲ್ಲ. ಸೊ ಇನ್ನೂ ಕೂಡಾಡ್ತಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಹೇಳಿದ್ದೆ ಪೀರಿಯಡ್ಸ್ ಪೇಯ್ನ ಕಮ್ಮಿ ಮಾಡೋಕ್ಕೆ ಕೆಲವೊಂದು ನ್ಯಾಚುರಲ್ ಹೋಮ್ ರೆಮಿಡೀಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ತುಂಬ ನ್ಯಾಚುರಲ್ ವೇಸ್ ಇದೆ ಪೀರಿಯಡ್ಸ್ ಪೇಯ್ನ ಕಮ್ಮಿ ಮಾಡೋಕ್ಕೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ತುಂಬ ಸಿಗುತ್ತೆ. ಮನೆಯಲ್ಲೂ ಅಷ್ಟೇ ದೊಡ್ಡವ್ರಿಗೆ ತುಂಬ ಗೊತ್ತಿರುತ್ತೆ. ಟಿಪ್ಸ್ಗಳಿದೆ. ಸೊ ಅಷ್ಟು ಟಿಪ್ಸಲ್ಲಿ ನನಗೆ ಪರ್ಸ್ನಲಿ ಯಾವುದಾದ್ರು ವರ್ಕೌಟ್ ಆಗಿದೆ. ಸೊ ನಾನು ಈಗಲೂ ಯಾವುದನ್ನು ಫಾಲೋ ಮಾಡ್ತೀನಿ ಅಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಪೇಯ್ನ್ ಬರುತ್ತೆ. ಕೆಲವರು ಕಮ್ಮಿ ಇರುತ್ತೆ, ಕೆಲವರಿಗೆ ಜಾಸ್ತಿ ಇರುತ್ತೆ, ಕೆಲವರು ತಡ್ಕೋತಾರೆ, ಕೆಲವರು ತಡ್ಕೊಳ್ಳಲ್ಲ. ಕೆಲವ್ರಿಗಂತೂ ಒಂದು 3 days ಇರುತ್ತೆ, ಫಸ್ಟ್ ಡೇಯಿಂದನೇ ಪೇಯ್ನ್ ಇರುತ್ತೆ. ಕೆಲವರಿಗೆ ಆಲ್ 5 days ಪೇಯ್ನ್ ಇರುತ್ತೆ. ಬಟ್ ನನಗೆ ಯೂಶಲಿ ಸೆಕೆಂಡ್ ಡೇ ಮಾತ್ರ ತುಂಬ ಪೇಯ್ನ್ ಇರುತ್ತೆ. ಫಸ್ಟ್ ಡೇ ಓಕೆ ಬಟ್ ಸೆಕೆಂಡ್ ಡೇ ತುಂಬ ಪೇಯ್ನ್ ಇರುತ್ತೆ. ಸೊ ನಾನು ಕೆಲವೊಂದು ಟಿಪ್ಸ್ನ ಏನೇನು ಫಾಲೋ ಮಾಡ್ತೀನಿಪ್ಪ ಅಂತಂದರೆ, ಫಸ್ಟ್ ಬಂದು ಈ ಥರ ಹೀಟಿಂಗ್ ಪ್ಯಾಡ್ಗಳು. ಸೊ ಇದಿಲ್ಲ ಅಂದರೆ ನನ್ನ 5 days ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ತುಂಬ ಹೆಲ್ಪ್ ಮಾಡುತ್ತೆ ಇದು ನನಗೆ. ಏನಿಲ್ಲ, ಜಸ್ಟ್ ಇಲ್ಲಿ ನಾರ್ಮಲಿ ಇದನ್ನು ಓಪನ್ ಮಾಡಿ ಬಿಸಿನೀರನ್ನ ಫಿಲ್ ಮಾಡಿ ನಿಮಗೆ ಅದು ಲೋಯರ್ ಅಬ್ಡೋಮನ್ ಎಲ್ಲಿ ಪೇಯ್ನ್ ಇರುತ್ತಲ್ಲ, ಸೊ ಅಲ್ಲಿ ಇಟ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀನಿ. ಸೊ ಇದಕ್ಕೂ ಕೆಲವು ಸಲ ಕಮ್ಮಿ ಆಗಲಿಲ್ಲ ಅಂತ ಅಂದರೆ, ಸೊ ಇದು ಅಷ್ಟೇ ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಲ್ಲ. ಇದನ್ನು ನೀವು ಎಲ್ಲಿವರೆಗೂ ಇದನ್ನು ಇಟ್ಕೊಂಡಿರ್ತೀರೋ ಸೊ ಅಲ್ಲಿವರೆಗೂ ಆ ಜಾಗದಲ್ಲಿ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಕೊಡುತ್ತೆ. ಸೊ ಕಂಪ್ಲೀಟ್ ಏನು ಕಮ್ಮಿ ಆಗಲ್ಲ, ಬಟ್ ಆ ಟೈಮಲ್ಲಿ ಇಟ್ಕೊಳ್ಳೋ ಟೈಮಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಅಂತೂ ಸಿಗುತ್ತೆ. ಸೊ ಇದು ಒಂದು. ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ಕಾಫಿ ಕುಡಿಯೋದ್ರಿಂದನೂ ಅಷ್ಟೇ ನಿಮಗೆ ಅದು ಪೇಯ್ನ್ ಏನಿರುತ್ತಲ್ಲ ಸೊ ಅದು ಕೂಡ ಕಮ್ಮಿ ಆಗುತ್ತೆ. ನಾನು ಅಷ್ಟೇ ಯೂಶಲಿ ಬೆಳಗ್ಗೆನೇ ಕಾಫಿ ಕುಡಿಯೋದು, ಬಟ್ ಈ ಥರ ಸೆಕೆಂಡ್ ಆರ್ ಫಸ್ಟ್ ಡೇ ಪೇಯ್ನ್ ಜಾಸ್ತಿ ಇದ್ದಾಗ ಕಾಫಿ ಜಾಸ್ತಿ ಕುಡಿತೀನಿ. ಬಟ್ ಸಮ್ಮರಲ್ಲಿ ಕಾಫಿ ಜಾಸ್ತಿ ಕುಡಿದ್ರು ಹಿಂಸೆನೆ, ಅದು ತುಂಬ ಹೀಟ್ ಆಗುತ್ತೆ. ಸೊ ಇಲ್ಲಿ ಒಂದೊಂದು ನಾರ್ಮಲ್ ಗ್ಲಾಸ್ ಏನು ಕುಡಿತೀವಲ್ಲ ಅಷ್ಟು ಕುಡಿಯಲ್ಲ, ಸ್ವಲ್ಪ ಒಂದು ಕಾಲ್ ಗ್ಲಾಸ್ ಅಷ್ಟು ಅವಾಗ ಯಾವಾಗ ನನಗೆ ಪೇಯ್ನ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ ಅವಾಗ ಸ್ವಲ್ಪ ಕುಡಿತೀನಿ ಅಷ್ಟೇ. ಕೆಲವ್ರಿಗೆ ಕಾಫಿ ಟೀ ಕುಡಿಯೋಕೆ ಅಭ್ಯಾಸ ಇಲ್ಲದೆ ಇರೋರು ಏನು ಮಾಡ್ಬೋದು ಅಂದರೆ, ಗ್ರೀನ್ ಟೀ ಬ್ಯಾಗ್ಸ್ಗಳು ಬರುತ್ತೆ ಅಥವಾ ಗ್ರೀನ್ ಟೀ ನಿಮಗೆ ಪೌಡರ್ ಸಿಗುತ್ತಲ್ಲ, ಸೊ ಗ್ರೀನ್ ಟೀನು ನೀವು ಬಿಸಿ ನೀರಲ್ಲಿ ಕುಡಿದ್ರೆ ಆವಾಗಲೂ ಕೂಡ ನಿಮಗೆ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ, ಪೇಯ್ನ್ ಕೂಡ ಕಮ್ಮಿ ಆಗುತ್ತೆ. ಸೊ ಸೆಕೆಂಡ್ ಬಂದು ಅದು. ನೆಕ್ಸ್ಟು ಕೆಲವರು ಈ ಥರ ಹೀಟ್ ಪ್ಯಾಡ್ಗಳನ್ನ ಇಟ್ಕೊಂಡ್ರು ಕೂಡ ಪೇಯ್ನ್ ಕಮ್ಮಿ ಅಂತ ಅನಿಸಲ್ಲ, ಇನ್ನೂ ಒಂಥರ ಆ ಥರ ಎಲ್ಲ ಫೀಲ್ ಆಗ್ತಾ ಇರುತ್ತೆ. ಸೊ ಅಂಥವ್ರು ಏನು ಮಾಡಬೇಕಂದ್ರೆ, ಹರಳೆಣ್ಣೆ ಸಿಗುತ್ತಲ್ಲ ಹರಳೆಣ್ಣೆ, ಸೊ ಅದನ್ನು ಸ್ವಲ್ಪ ತಗೊಂಡು ಒಂದು ವಾರ್ಮ್ ಅಷ್ಟು ಹೀಟ್ ಮಾಡ್ಕೊಳ್ಳಿ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರಲಿ. ಸೊ ಅಷ್ಟು ತಗೊಂಡು ನಿಮಗೆ ಎಲ್ಲಿ ಪೇಯ್ನ್ ಇದೆಯೋ ಅಲ್ಲಿ ನೀಟಾಗಿ ಏನು ಬಿಸಿ ಇದ್ದಾಗಲೇ ರಬ್ ಮಾಡಿ, ನಾರ್ಮಲ್ ಆಯಿಲ್ ಎಲ್ಲ ರಬ್ ಮಾಡಿ ಆಮೇಲೆ ನೀವು ಹೀಟಿಂಗ್ ಪ್ಯಾಡ್ ಇಟ್ಕೊಳ್ಳಿ. ಸೊ ಈ ಥರ ಮಾಡೋದ್ರಿಂದ ನೀವು ನಾರ್ಮಲ್ ಹೀಟಿಂಗ್ ಪ್ಯಾಡ್ ಇಟ್ಕೊಂಡು ಏನು ಎಫೆಕ್ಟ್ ಇರುತ್ತಲ್ಲ ಸೊ ಅದ್ರದ್ದು ಡಬಲ್ ಇರುತ್ತೆ. ಸೊ ಅದು ಹರಳೆಣ್ಣೆ ಕೂಡ ಟ್ರೈ ಮಾಡ್ಬೋದು. ಇಷ್ಟು ನಾನು ಮಾಡೋ ಕೆಲವೊಂದು ಟಿಪ್ಸ್ಗಳು. ಸೊ ಕೆಲವು ಸಲ ಇನ್ನೂ ಈ ಕಾಫಿ ಕುಡಿಯೋಕ್ಕಾಗಲಿಲ್ಲ ಅಂತ ಅನ್ನೋ ಟೈಮಲ್ಲಿ ಈ ಡಾರ್ಕ್ ಚಾಕ್ಲೇಟ್ಸ್ಗಳು ಬರುತ್ತಲ್ಲ ಸೊ ಅದನ್ನು ಕೂಡ ತಗೋತೀನಿ. ಸೊ ಆ ಚಾಕ್ಲೇಟ್ಸ್ ತಿಂದರೂ ಅಷ್ಟೇ ಅದು ಇಂಟೇಕ್ ಮಾಡಿದಾಗಲೂ ಸೊ ನನಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಫೀಲ್ ಆಗುತ್ತೆ. ಸೊ ಇಷ್ಟು 4 ಸ್ಟೆಪ್ಸ್ ನಾನು ಯೂಶಲಿ ಫಾಲೋ ಮಾಡೋದು.
ಕೆಲವರು ಇನ್ನೂ ಜೀರಿಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ, ಕೆಲವರು ಕಷಾಯಗಳು ಮಾಡ್ಕೊಂಡು ಕುಡಿತಾರೆ. ಸೊ ತುಂಬಾ ಇದಿದೆ. ಬಟ್ ನನಗೆ ಇಷ್ಟು ಸ್ಟೆಪ್ಸ್ ಮಾಡಿದ್ರೆ ನನ್ಗದು ಪೇನ್ ಏನಿರುತ್ತಲ್ಲ ಆಲ್ಮೋಸ್ಟ್ ನನಗೆ ಒಂದು 80% ಅಷ್ಟು ಪೇನ್ ಕಮ್ಮಿ ಆಗುತ್ತೆ. ಸೊ ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಯಾರಾದ್ರೂ ನಿಮ್ಗೆ ಈ ತರ ಪ್ರಾಬ್ಲಮ್ಸ್ ಇದ್ರೆ, ತುಂಬಾ ಪೇನ್ ಇದ್ರೆ ತಡ್ಕೊಳಕ್ಕಾಗಲ್ಲ ಅಂದ್ರೆ ಈ ಟಿಪ್ಸ್ಗಳನ್ನ ನೀವು ಬೇಸಿಕ್ ಟಿಪ್ಸ್ಗಳನ್ನೇ ಫಾಲೋ ಮಾಡಿ ನೋಡಿ. ಬಟ್ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ಸ್ಗಳು ಮಾತ್ರ ತಗೊಳಕ್ ಹೋಗ್ಬೇಡಿ, ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ. ಸೊ ನೀವು ಆಗಿನ ಟೈಮಿನ ಟೆಂಪ್ರವರಿ ರಿಲೀಫ್ಗೋಸ್ಕರ ಮುಂದೆ ಪರ್ಮನೆಂಟ್ ಆಗಿ ಏನಾದ್ರೂ ಒಂದು ಸೈಡ್ ಎಫೆಕ್ಟ್ ಆಗೋ ತರ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಆದಷ್ಟು ಈ ಟ್ಯಾಬ್ಲೆಟ್ಸ್ಗಳು ಪೇನ್ ಕಿಲ್ಲರ್ಸ್ಗಳನ್ನ ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಜನರಲಿ ಏನೇನ್ ಮಾಡ್ಬೇಕು, ಪೇನ್ ಇದ್ರು ಪೇನ್ ಇಲ್ಲ ಅಂತಂದ್ರು ಪೀರಿಯಡ್ಸ್ ಟೈಮಲ್ಲಿ ಏನೇನ್ ಮಾಡ್ಬೇಕು ಅಂತಂದ್ರೆ, ಜಾಸ್ತಿ ನೀರು ತಗೋಬೇಕು. ಜಾಸ್ತಿ ನೀವು ನೀರು ತಗೊಂಡಷ್ಟು ನಿಮ್ಗೆ ಅದು ಬ್ಲಡ್ ಏನಿರುತ್ತಲ್ಲ ಸೊ ಅದು ಜಾಸ್ತಿ ಹೋಗುತ್ತೆ ಹೊರಗಡೆ. ಮತ್ತೆ ಇನ್ನೊಂದು, ಆದಷ್ಟು ನೀವು ಫಸ್ಟ್ 3 days ಆದ್ರೂ ಆದಷ್ಟು ರೆಸ್ಟ್ ಅಲ್ಲಿರಿ. ಸೊ ಅವಾಗೆಲ್ಲ ಹೇಳ್ತಾ ಇದ್ರಲ್ಲ, ಆ ಟೈಮಲ್ಲಿ ಏನೂ ಕೆಲಸ ಮಾಡಿಸ್ತಿರ್ಲಿಲ್ಲ, ಸಪ್ರೇಟಾಗಿ ಕೂರ್ಸೋರು, ಸಪ್ರೇಟಾಗಿ ಎಲ್ಲ ಇರ್ತಿತ್ತು. ಅವ್ರಿಗೆ ಒಂದು ಏನು ರೂಟೀನ್ ಇರುತ್ತೋ ಅದರಿಂದ ಒಂದು ಬ್ರೇಕ್ ಕೊಟ್ಬಿಟ್ಟು ಸಪ್ರೇಟಾಗಿ ಇಡ್ತಾ ಇದ್ರು. ಅದ್ರ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಆ ಟೈಮಲ್ಲಿ ನೀವು ಆದಷ್ಟು, ಈಗ ಏನಾಗಿದೆ ಅಂತಂದ್ರೆ ನಮ್ಮ ವರ್ಕ್ ರೂಟೀನ್ ಆಗಿರ್ಬೋದು, ನಮ್ಮ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಸೊ ನಮ್ಮ ಫುಡ್ ಇದರಿಂದನೂ ಆಗಿರ್ಬೋದು, ತುಂಬಾ ಸ್ಟ್ರೆಸ್ ಇಂದ ಏನಾಗುತ್ತೆ, ನಮ್ದು ನಾರ್ಮಲ್ ಹಾರ್ಮೋನ್ಸ್ಗಳು ನಾರ್ಮಲ್ ಆಗಿ ವರ್ಕ್ ಆಗಲ್ಲ ಅಂತ ಟೈಮಲ್ಲಿ. ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ಎಲ್ಲ ಇರುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಅದು ಹೊರಗಡೆ ಏನು ಹೋಗ್ಬೇಕಲ್ಲ, ಎಕ್ಸ್ಟ್ರಾ ಬ್ಲಡ್ ಏನಿರುತ್ತಲ್ಲ, ಸೊ ಅದು ಕರೆಕ್ಟಾಗಿ ಹೋಗಲ್ಲ ನೀವು ಸ್ಟ್ರೆಸ್ ತಗೊಂಡಷ್ಟು. ನೀವು ಯಾವಾಗ ರಿಲ್ಯಾಕ್ಸ್ ಆಗಿ ನಿಮ್ಮ ಬಾಡಿ ಅಥವಾ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿ ಒಂದ್ ಕಡೆ ನೀವು ಕಾಮ್ ಆಗಿದ್ದಷ್ಟು ಅದು ಫ್ಲೋ ಜಾಸ್ತಿ ಆಗುತ್ತೆ. ಸೊ ಈಗ ಅದಕ್ಕೆ ನೋಡ್ಬೋದು, ತುಂಬಾ ಜನಕ್ಕೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇದೆ. ಕೆಲವರಿಗೆಲ್ಲ ಮುಂಚೆ ಎಲ್ಲ 5 days ಕರೆಕ್ಟಾಗಿ ಫ್ಲೋ ಇರ್ತಾ ಇತ್ತು. ಈಗೆಲ್ಲ 1 day ಅಷ್ಟೇ ಇರುತ್ತೆ, 3 days ಅಷ್ಟೇ ಇರುತ್ತೆ, ತುಂಬಾ ಇರ್ರೆಗ್ಯುಲರ್ ಇರುತ್ತೆ. ಆದಷ್ಟು ಈ 5 days ಕಂಪ್ಲೀಟ್ ರೆಸ್ಟ್ ಅಲ್ಲಿದ್ರೆ, ಸ್ಟ್ರೆಸ್ ಏನು ತಗೊಳ್ಳಿಲ್ಲ ಅಂದ್ರೆ ನಿಮ್ಗೆ ಫ್ಲೋ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇದರಿಂದನೂ ನಿಮ್ಮ ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಏನಾದ್ರು ಇದ್ರೆ ಅಥವಾ ಫ್ಲೋ ಜಾಸ್ತಿ ಆಗ್ತಾ ಇಲ್ಲ ಅಂದ್ರೆ ಇದು ಕೂಡ ಆಗುತ್ತೆ. ಮನೇಲಿ ಇದ್ದವ್ರಿಗೆ ಓಕೆ, ಬಟ್ ಹೊರಗಡೆ ಕೆಲಸ ಮಾಡ್ತಿರೋ ಹೆಣ್ಮಕ್ಳಿಗೆ ಈ ತರ ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೊರಗಡೆ ಇದ್ರು ಅಷ್ಟೇ ನೀವು ಕಾಫಿ ಆರಾಮಾಗಿ ಟೇಕ್ ಮಾಡ್ಬೋದು. ನೀವು ವರ್ಕಿಂಗ್ ಅಲ್ಲಿ ಇದ್ರು ಈ ತರ ಹೀಟಿಂಗ್ ಬ್ಯಾಗ್ ಸಿಗುತ್ತೆ. ಇದು ನಾರ್ಮಲ್ ನೀವು ಮನೇಲಿ ಇದ್ದಾಗ ಬಿಸಿನೀರು ಹಾಕ್ಬಿಟ್ಟು ಇಟ್ಕೊಳ್ಳೋದು. ಇಲ್ಲಾಂದ್ರೆ ಇದು ಡೈರೆಕ್ಟ್ ಪ್ಲಗ್ ಇನ್ ಕೂಡ ಇರುತ್ತೆ. ನೀವು ನಾರ್ಮಲ್ ವಾಟರ್ ಹಾಕಿ ಪ್ಲಗ್ ಇನ್ ಮಾಡ್ಕೊಂಡು ಹೀಟ್ ಆಗ್ಬಿಟ್ಟು ನಿಮ್ಗೆ ಅದೇನ್ ರಿಲ್ಯಾಕ್ಸೇಷನ್ ಇರುತ್ತೆ ಅದು ಕೊಡುತ್ತೆ. ಸೊ ಆ ತರ ಟ್ರೈ ಮಾಡ್ಬೋದು. ಸೊ ಹೊರಗಡೆ ವರ್ಕಿಂಗ್ ಅಲ್ಲಿ ಇದ್ರು ನಾವು ಹೇಳೋ ಟಿಪ್ಸ್ ನ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಇಷ್ಟು ನಾನು ಹೇಳ್ಬೇಕು ಅಂತಿದ್ದು ಈ ವಿಡಿಯೋದಲ್ಲಿ. ಪಾಪುನು ಎಲ್ಲ ಸ್ನಾನ ಮಾಡಿ ಎಲ್ಲ ಮಲಗಿಸಾಯ್ತು. ಆಮೇಲೆ ಇವತ್ತು ಮತ್ತೆ ಅರುಣ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮಮ್ಮಿ ಮಂಡಕ್ಕಿ, ಅವಲಕ್ಕಿ, ಸ್ನ್ಯಾಕ್ಸ್ ಐಟಮು, ಮತ್ತೆ ಅವಳಿಗೆ ಅಂತ ತುಪ್ಪ, ಅದೇ ರಾಗಿ ಸರಿ ತೋರಿಸಿದ್ದೆ ಆಲ್ರೆಡಿ. ಸೊ ಎಲ್ಲ ಮಾಡಿ ಪ್ಯಾಕ್ ಮಾಡ್ತಾ ಇದ್ದಾರೆ ಮಮ್ಮಿ. ಸೊ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು, ಪಾಪು ಮಲಗಿದ್ದಾಳೆ, ಅವಳು ಎದ್ಮೇಲೆ ಎಲ್ಲ ಮಾಡ್ಕೊಂಡು ಹೊರಡ್ಬೇಕು. ಸೊ ಅರುಣ್ ಬಂದಿದ್ದಾನೆ ಕರ್ಕೊಂಡು ಹೋಗಕ್ಕೆ. ಸೊ ಇನ್ನೇನು ಹೊರಡ್ಬೇಕೀಗ. ಇಲ್ಲಿ ಪಾಪು ಜೊತೆ ಅರುಣು ಕೂಡ ಮಲ್ಕೊಂಡ್ಬಿಟ್ಟಿದ್ದ. ಸೊ ಇವ್ರಿಬ್ರು ಹೆಡ್ಮೇಲೆ ಹೊರಡ್ಬೇಕು ಅಂತ ಅನ್ಕೊಂಡ್ವಿ. ಸೊ ಇನ್ನು ಟೈಮ್ ಇತ್ತಲ್ಲ, ಹಾಗಾಗಿ ಅಮ್ಮಂಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ನಾನು ಅಮ್ಮ ಹೊರಗಡೆ ಕುತ್ಕೊಂಡಿದ್ವಿ. ಸೊ ಅವ್ರಿಗೂ ಅಷ್ಟೇ ತುಂಬಾ ದಿನ ಆಯ್ತು ನಾನು ಎಣ್ಣೆ ಹಚ್ಚದಂಗೆ, ಸಿಕ್ಕಿರ್ಲಿಲ್ಲ ಇಬ್ರು. ನಾವಾಗಿ ನಾವು ಎಣ್ಣೆ ಹಚ್ಕೊಳ್ಳೋದ್ಕಿನ್ನ ಇನ್ನೊಬ್ರು ಕೈಲಿ ಹಚ್ಚಿಸ್ಕೊಂಡ್ರೆ ಸೊ ಅದ್ರ ರಿಲ್ಯಾಕ್ಸೇಷನ್ ಬೇರೆ ಇರುತ್ತೆ. ನಾವು ಕಂಪ್ಲೀಟ್ ಆಗಿ ಎಲ್ಲ ಹಿಂದ್ಗಡೆ ಎಲ್ಲ ನೋಡಿ ಅಷ್ಟು ನೀಟಾಗಿ ಹಚ್ಕೊಳಕ್ ಆಗಲ್ಲ. ಬಟ್ ಇನ್ನೊಬ್ರು ಕೈಲಿ ಹಚ್ಚಿಸ್ಕೊಂಡ್ರೆ ಆ ಮಸಾಜಿಂಗ್ ಎಲ್ಲ ಇದ್ದು ಇನ್ನು ಜಾಸ್ತಿ ರಿಲ್ಯಾಕ್ಸ್ ಆಗತ್ತೆ. ಸೊ ಅವರು ಅಷ್ಟೇ ಫ್ರೀ ಸಿಕ್ಕಾಗ ನಂಗೆ ಹಚ್ತಾ ಇರ್ತಾರೆ, ನಾನು ಮಮ್ಮಿಗೆ ಹಚ್ತಾ ಇರ್ತೀನಿ. ಸೊ ಅವ್ರಿಗೆ ಎಣ್ಣೆ ಹಚ್ಕೊಂಡು ಅದು ಇದು ಮಾತಾಡ್ಕೊಂಡು ನಮ್ಮಿಬ್ರು ಮಾತಂತೂ ಮುಗಿಯೋದೇ ಇಲ್ಲ. ಸೊ ಫೋನಲ್ಲಿ ಇದ್ರು ಮಾತಾಡ್ತಾ ಇರ್ತೀವಿ, ಡೈರೆಕ್ಟ್ ಆಗಿ ಸಿಕ್ಕಿದ್ರು ಮಾತಾಡ್ತಾ ಇರ್ತೀವಿ. ಸೊ ಇಬ್ರದ್ದು ಮಾತುಕತೆ ಮುಗಿಯಲ್ಲ. ಇಬ್ರು ಒಳ್ಳೆ ಗಾಸಿಪ್ ಪಾರ್ಟ್ನರ್ಸ್ ಅಂತಾನೆ ಹೇಳ್ಬೋದು. ಸೊ ಅದು ಇದು ಮಾತಾಡ್ಕೊಂಡು ಅವ್ರಿಗೆ ಎಣ್ಣೆ ಹಚ್ತಾ ಇದೆ. ಸೊ ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಅಲ್ಲಿ ಅಮ್ಮನ ಮನೆಯಿಂದ ಹೊರಟಿದ್ ವ್ಲಾಗ್ ನ ನಾನು ಸಪರೇಟ್ ಆಗಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ, ಟೇಕ್ ಕೇರ್, ಲವ್ ಯು ಆಲ್.